ಹಾಸ್ಪಿಟಲಿಗೆ ಬಂದಿದ್ದೆ. ಅಲ್ಲಿ ಸಡನ್ನಾಗಿ ಒಂದು ಪೇಷಂಟ್ ಚೆನ್ನಾಗೇ ಇದ್ದವರು, ಅವರು ಲೋ ಬಿ ಪಿ ಆಗಿದೆ, ವಯಸ್ಸಾಗಿರುವಂಥವ್ರು, ಅವರೊಬ್ಬರೇ ಬಂದಿದ್ದಾರೆ. ಯಾಕೋ ನನಗೆ ಸ್ವಲ್ಪ ಅಪ್ಪ ತುಂಬ ನೆನಪಾಗೋಯ್ತು. ನಾನು ಯಾಕೆ ಸಡನ್ನಾಗಿ ಲೈವ್ ಮಾಡ್ತಾ ಇದ್ದೀನಿ ಅಂದರೆ, ಅಲ್ಲಿ ಅವ್ರು ಯಾರ ಜೊತೆ ಕೇರ್ ಟೇಕರ್ ಜೊತೆನೂ ಬಂದಿಲ್ಲ, ಅವರೊಬ್ಬರೇ ಬಂದಿರೋವಂಥದ್ದು ಹಾಸ್ಪಿಟ್ಲಿಗೆ. ಅದ್ರ ಜೊತೆಗೆ ಅವ್ರ ಫೋನು ಲಾಕ್ ಮೋಡಲ್ಲಿದೆ. ಅಲ್ಲಿರೋ ಇವರೆಲ್ಲ ಕೇಳ್ತಾ ಇದ್ದಾರೆ ಇದು ಓಪನ್ ಮಾಡಿ ಅಂತ. ಅವರು ಕಾನ್ಷಿಯಸ್ ಅಷ್ಟೊಂದು ಇರಲಿಲ್ಲ. ಸೊ ನಿಮ್ಮ ಮನೇಲಿ ಯಾರಾದರೂ ಹಿರಿಯರಿದ್ದರೆ ಅವ್ರ ಹತ್ರ ಯಾವುದೇ ಕಾರಣಕ್ಕೂ ಗೊತ್ತಿಲ್ಲ ಅವ್ರ ಪಾಪ ಯಾಕೆ ಒಬ್ಬರೇ ಬಂದಿದ್ರು ಅಂತ. ನಾನು ಅವರು ಜಗಳಾಡ್ಕೊಂಡು ಬಂದಿದ್ರು ಅಂತ ಹೇಳ್ತಿಲ್ಲ. ಅವ್ರು ಇವಾಗ ICU ಶಿಫ್ಟ್ ಮಾಡಿದ್ರಂತೆ. ಡಾಕ್ಟರ್ಸ್ ಎಲ್ಲ ಒದ್ದಾಡ್ತಾ ಇದ್ರು, ಅವ್ರ ಕಡೆಯವ್ರಿಗೆ ತಿಳಿಸ್ಬೇಕು ಅಂತ. ICU ಸೇರ್ಸೋಕೆ ಮುಂಚೆ ಕೆಲವು ಕಂಡೀಷನ್ಸ್ ಇರುತ್ತಲ್ವ, ಸರ್ ಇದು ಓಪನ್ ಮಾಡಿ, ಲಾಕ್ ಓಪನ್ ಮಾಡಿ ಅಂತ. ಸೊ ವಯಸ್ಸಾದವರು ದಯವಿಟ್ಟು ನಂಬರ್ ಲಾಕ್ ಇಟ್ಕೊಬೇಡಿ, ಕೈ ಬೇಕಾದ್ರೆ ಕಮ್ಮಿ ಇಂಪ್ರೆಷನ್ ಲಾಕ್ ಇಟ್ಕೊಳ್ಳಿ. ಆ ಮಕ್ಕಳು ಯಾವುದೇ ಕಾರಣಕ್ಕೂ ವಯಸ್ಸಾದಂಥವ್ರ ಜೊತೆಗೆ ಸಿಟ್ಟು ಸೆಡಗು ಇಟ್ಕೋಬೇಡಿ. ಒಂದ್ಸರಿ ಕಳ್ಕೊಂಡ್ಮೇಲೆ ಗೊತ್ತಾಗೋದು. ಅನ್ಯಾಯ, ಅಕ್ರಮ, ಮೋಸ, ವಂಚನೆ, ಶೋಷಣೆ, ದೌರ್ಜನ್ಯ, ಭ್ರಷ್ಟಾಚಾರ, ಲಂಚಗುಳಿತನ ಮತ್ತಿತರ ಸಮಸ್ಯೆಗಳನ್ನು ಎದುರಿಸುತ್ತಿದ್ದೀರಾ? ಚಿಂತೆ ಮಾಡಬೇಡಿ, ನಿಮ್ಮೊಂದಿಗೆ ನಾವಿದ್ದೇವೆ.